ಅವರು ಇವತ್ತು ನಾನು ನನ್ನ ವಿಚಾರನ ಬಹಳಷ್ಟು ಜನದ ಹತ್ರ ಕೇಳ್ಪಟ್ಟಿದ್ದೇನೆ, ವಿಡಿಯೋ ನೋಡಿಲ್ಲ ಅವ್ರದ್ದು. ಬಟ್ ಏನಂತ ಅಂದ್ರೆ, ಒಂದು ನಾನು ಬಹಳ ಸಲ ಹೇಳ್ತಿರ್ತೀನಿ, ನಾನೊಬ್ಬ ಕೆಳಮಟ್ಟದ ಕಾರ್ಯಕರ್ತ ಅಂತ. ಒಬ್ಬ ಕಾರ್ಯಕರ್ತನಾಗಿ ಕಾಂಗ್ರೆಸ್ಸಿನಲ್ಲಿ ಬಹಳಷ್ಟು ಜನ ತ್ಯಾಗ ಮಾಡಿ ರಾತ್ರಿ ಹಗಲು ಊಟ ನಿದ್ದೆ ಇಲ್ದಲೆ ಪಕ್ಷವನ್ನ ಸರ್ಕಾರವನ್ನ ತರಲಿಕ್ಕೆ ಹೋರಾಟ ಮಾಡಿರೋಂಥ ಕಾರ್ಯಕರ್ತರಿಗೆ ನೋವಾಗಂತ ಮಾತುಗಳು ಆಡಬಾರ್ದು. ಇವತ್ತು ಎಷ್ಟೊಂದು ಜನ ಕಾಂಗ್ರೆಸ್ ಪಕ್ಷವನ್ನ ವರ್ಷಾನುಗಟ್ಲೆಗಳಲ್ಲಿ ಬಹಳಷ್ಟು ಪ್ರಯತ್ನ ಮಾಡಿ ಸರ್ಕಾರವನ್ನು ತರಲಿಕ್ಕೆ ದುಡಿದಿದ್ದಾರೆ. ಅಂತ ದುಡಿದಂತ ಒಬ್ಬ ಕಾರ್ಯಕರ್ತರಿಗೆ ಈ ಮಾತುಗಳು ನೋವು ತರಂತ ಮಾತು ಅಂತ ನಾನು ಅನ್ಕೋತೇನೆ. ಸೊ ಹಾಗಾಗಿ ಅವರೆಲ್ಲ ದೊಡ್ಡವರಿದ್ದಾರೆ, ಅವ್ರಿಗೆ ಹೇಳೋಷ್ಟು ನಾವೆಲ್ಲ ದೊಡ್ಡವರಲ್ಲ. ಇವತ್ತು ನನ್ನ ಆಲೋಚನೆ, ಒಬ್ಬ ಶಾಸಕನಾಗಿ ನನ್ನ ಕ್ಷೇತ್ರದ ಅಭಿವೃದ್ಧಿಯ ದಿಕ್ಕಿನಲ್ಲಿ ಸರ್ಕಾರ ನನಗೆ ಬಲವಾಗಿ ನಿಂತ್ಕೋಬೇಕು ಅನ್ನೋದನ್ನ ನಾನು ಕೇಳ್ಕೊತೇನೆ. ಒಂದು ವಿಚಾರ, ಇವತ್ತು ಹಿಂದಿನ ಸಲ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಸರ್ಕಾರ ಬಂದರೆ ಸಾಕಪ್ಪ, ಇವತ್ತೇನೋ ನಾನು ಎಲ್ಲೋ ಮತದಾರರಿಗೆ ಬಹಳಷ್ಟು ಅಪೇಕ್ಷೆಗಳ ಭರವಸೆಗಳು ಕೊಟ್ಬಿಟ್ಟಿದ್ದೀನಿ, ನಾನು ಮಾಡಬೇಕು, ಪ್ರತಿದಿನ ಅದನ್ನು ಪ್ರಯತ್ನದಲ್ಲಿ ಮಾಡಬೇಕು ಅಂತ ಆಸೆ ಪಟ್ಟಿದ್ದಂಥ ಸಂದರ್ಭ, ಆ ನೋವಿತ್ತು. ಈ 3 ವರ್ಷದ ನಂತರ ಇವತ್ತು ಸರ್ಕಾರ DK ಶಿವಕುಮಾರ್ ಸಾಹೇಬ್ರವರ ಅಧ್ಯಕ್ಷತೆಯಲ್ಲಿ ಮತ್ತು ಸಿದ್ದರಾಮಯ್ಯ ಸಾಹೇಬ್ರವರ ಮುಂದಾಳತ್ವದಲ್ಲಿ ಪಕ್ಷವನ್ನು ಬಂದಾಗ ಬಹಳ ಸಂತೋಷದಲ್ಲಿ ಇದ್ದಂಥ ಸಂದರ್ಭ. ಅದ್ರ ಜೊತೆಗೆ ಇವತ್ತು ಗ್ಯಾರಂಟಿ ಸ್ಕೀಮು ಇಡೀ ಪ್ರಪಂಚದಲ್ಲೇ ಇದೊಂದು ಶ್ಲಾಘನೀಯವಾದಂಥ ಕಾರ್ಯಕ್ರಮ ಅಂತೇಳಿ ನಮಗೆಲ್ಲ ಖುಷಿಯಾಗಿರೋಂಥ ಸಂದರ್ಭ. ಇದ್ರ ಜೊತೆ ಇವತ್ತು ಪ್ರತಿಯೊಂದು ಹಂತದಲ್ಲೂ ನಾವು ಏನೇ ಸಮಸ್ಯೆಗಳಿದ್ರೂ ಸಹ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಎಲ್ಲ ರೀತಿಯಲ್ಲೂ ಸ್ಪಂದಿಸುವಂಥ ಸಂತೋಷ ಇದೆ. ಹಾಗಾಗಿ ಪಕ್ಷ ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರು ಸರ್ಕಾರವನ್ನು ಬಹಳಷ್ಟು ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. 16ನೇ ಬಜೆಟ್ ಇವತ್ತು ಕೊಡ್ತಾ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಪಕ್ಷ ಈ ತರ ಹೋಗ್ತಿರೋಂಥದ್ರಲ್ಲಿ ಇಂಥ ಹಗುರವಾದಂಥ ಹೇಳಿಕೆಗಳು ತರವಲ್ಲ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಮತ್ತೊಮ್ಮೆ ನಿಮ್ಮ ಮೂಲಕ ನಾನು ಕೇಳ್ಕೊಳ್ಳೋಂಥದ್ದು, ನಮಗೆ ಕೆಲಸ ಬಹಳಷ್ಟು ಇದೆ ಮಾಡೋಂಥದ್ದು. ಇವತ್ತು ಯಾರೇ ಸಚಿವರಾದರೂ ಅದೊಂದು ಭಾಗ್ಯ, ಅದು ಬಹಳ ದಿನದ ಅವ್ರ ತಂದೆ ತಾಯಿ ಮಾಡಿರೋಂಥ ಪುಣ್ಯದಲ್ಲಿ ಸಿಗೋಂಥ ಒಂದು ಅವಕಾಶ. ದಯವಿಟ್ಟು ಯಾವುದೇ ಕಾರಣಕ್ಕೂ ಕಾರ್ಯಕರ್ತರಿಗೆ ನೋವಾಗಂಥದ್ದು, ಸಾರ್ವಜನಿಕರಿಗೆ ನೋವಾಗಂಥ ಹೇಳಿಕೆಗಳು ಕೊಡದಲೆ ಇವತ್ತು ಏನು ಹೈಕಮಾಂಡ್ ಅವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ ಅಂತ ಇದೆ, ಅದರ ಒಂದು ಚೌಕಟ್ಟಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಅನ್ನೋದು ನನ್ನ ಆಸೆ. ನೀವು ಶಿಸ್ತಂತೀರಾ? ನಿಮ್ಮ ಅಧ್ಯಕ್ಷರ ವಾರ್ನಿಂಗ್ ಕೊಟ್ಟ ಮೇಲೂ ಹಿಂಗ್ ಮಾತಾಡ್ತಾರೆ, ಇದೇನಾ ನಿಮ್ಮ ಮತ್ತೆ ಉಸ್ತುವಾರಿಗಳಿರ್ಬೋದು ಈ ವಿಚಾರ ಕುರಿತಂತೆ ಸಚಿವರ ಹೇಳಿಕೆಗಳನ್ನ ಗಮನಿಸಬಾರದು ಅಂತ ಹೇಳಿ ವಾರ್ನಿಂಗ್ ಮಾತಾಡ್ತಾರಲ್ಲ ಅಂತ. ನನಗೆ ಚಿಕ್ಕದ್ರಿಂದ ಏನ್ ಹೇಳ್ಕೊಟ್ಟಿದ್ದಾರೆ ಅಂದ್ರೆ, ನಮ್ಮ ಸಾಹೇಬ್ರು DK ಶಿವಕುಮಾರ್ ಸಾಹೇಬ್ರು ಎಷ್ಟೇ ಎಲ್ಲ ಯಾರು ಏನೇ ದೊಡ್ಡವರಾದ್ರೂ ಸಹ ಪಕ್ಷ ನಮ್ಮ ತಾಯಿ ಸ್ಥಾನದಲ್ಲಿ ಇರೋಂಥದ್ದು. ಸೊ ಪಕ್ಷಕ್ಕೆ ಹಾನಿ ಆಗಂತ ಮಾತುಗಳು ಬರ್ಕೂಡುದು, ಒಳ್ಳೇದಲ್ಲ. ದುರ್ಬಳಕೆ ಮಾಡ್ಕೋತಾ ಇದ್ದಾರೆ DK ಶಿವಕುಮಾರ್ ಅವರು ಹೇಳ್ತಾರೆ. ACC ಅವರು ಏನ್ ಹೇಳ್ತಾರೆ ಅದನ್ನ ಅಧ್ಯಕ್ಷರು ಹೇಳಂತದ್ದು ಸಹಜ. ಅದು ದುರ್ಬಳಕೆ ಮಾಡ್ಕೊಳ್ಳೋದು ACC ಅವರು ಹೇಳ್ಬೇಕು. ಅದು ಅಧ್ಯಕ್ಷ ಆದ್ಮೇಲೆ ಆದ್ರೆ ಏನ್ ಹೇಳ್ಕೊಂಬಿದವ ಅಂತ ಸರ್, ಅಧ್ಯಕ್ಷರಿಗೆ ಏನ್ ಹೇಳ್ಕೊಂಬಿದವ ಅಂತ ಅವ್ರಿಗೆ ಒಂದ್ ಸ್ವಲ್ಪ ಯಾಕೋ ತುಂಬಾ ಒಲವು ಜಾಸ್ತಿ ಆಗ್ಬಿಟ್ಟಿದೆ, ಆ ಮಾತುಗಳು ಆಡ್ತಾ ಇದ್ದಾರೆ. ಇದನ್ನೆಲ್ಲ ಹೈಕಮಾಂಡ್ ಅವ್ರು ನೋಡ್ತಿರ್ತಾರೆ. ಅವರು ಇವತ್ತು ನಾನು ಅದನ್ನೇ ಹೇಳ್ತೀನಿ, ಅವ್ರ ಬಗ್ಗೆ, ರಾಜಣ್ಣ ಅವ್ರ ಬಗ್ಗೆ ಬಹಳಷ್ಟು ಗೌರವ ಇದೆ. ನಮ್ಮ ಜಿಲ್ಲೆ ನಾಯಕರುಗಳು, ನಾನು ಇದ್ರ ಬಗ್ಗೆ ಜಾಸ್ತಿ ಕಾಮೆಂಟ್ ಮಾಡೋದು ತರವಲ್ಲ. ನೋಡೋಣ ಹೇಗಾಗುತ್ತೆ ಎತ್ತ ಅಂತ. ಬಟ್ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನಮ್ಮ ದೃಷ್ಟಿ ಮಾತ್ರ ಇವತ್ತು ಸಾರ್ವಜನಿಕರಿಗೆ, ಬಡವರಿಗೆ ಆ ದಿಕ್ಕಿನಲ್ಲಿ ಹೋಗೋಂಥದ್ದನ್ನು ನಾವೆಲ್ಲ ಮಾಡಬೇಕು ಅನ್ನೋದನ್ನ ಹೇಳಬಲ್ಲೆ ನಾನು. ಗ್ಯಾರಂಟಿಗೆ ದುಡ್ಡಿಲ್ಲ ಅನ್ನೋ ಒಂದು ಬಿಜೆಪಿ ಅವರು ಹೇಳ್ತಾರೆ, ಇನ್ನೊಂದ್ ಕಡೆ ಹಣನೇ ಬಿಡುಗಡೆ ಆಗ್ತಿಲ್ಲ. ಬಿಜೆಪಿ ಅವರು ಇವತ್ತು ಪ್ರತಿಯೊಂದು ಹಂತದಲ್ಲಿ ನೀವು ನಡ್ಕೊಂಡು ಹೋಗ್ತಿದ್ರೆ ಯಾಕೆ ನಡೀತಾವನೆ, ಓಡ್ತಾ ಇಲ್ಲ ಅಂತಾರೆ. ಕೂತಿದ್ರೆ ಯಾಕೆ ಕೂತಿದ್ದಾರೆ, ಯಾಕೆ ಮಾಡ್ತಾ ಇಲ್ಲ ಅಂತಾರೆ. ಅವ್ರು ಮೊದಲು ಏನಂದ್ರು, ಗ್ಯಾರಂಟಿ ಸ್ಕೀಮು ಇದು ನಮ್ಗೆಲ್ಲ ದಿವಾಳಿ ಆಗಂತ ಸ್ಕೀಮ್ ಅಂತಂದ್ರು. ಗ್ಯಾರಂಟಿ ಕೊಟ್ಟಾದ್ಮೇಲೆ ಎಷ್ಟು ದಿನ ಕೊಡ್ತೀರಾ ನೋಡಿ ಅಂತಂದ್ರು. ಇವಾಗ ಕೊಡ್ತಾ ಇದೀವಿ. ಇವಾಗ ಏನೋ ಒಂದು 2 ತಿಂಗಳು ಬಜೆಟ್ ಮಾಡ್ತಾ ಇದ್ದಾರೆ, ಒಂದು 3 ತಿಂಗಳು ಹಿಂದೆ ಆಗಿರ್ಬೋದು. ಅದನ್ನ ಕೊಟ್ಟೆ ಕೊಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.